ಮುಡಾ ಕೇಸ್ನಲ್ಲಿ ಸಿಬಿಐ ತನಿಖೆ ವಿಚಾರವಾಗಿ ಹೈಕೋರ್ಟ್ನಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಬಗ್ಗೆ ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಜೊತೆ ನಮ್ಮ ಪ್ರತಿನಿಧಿ ಹರೀಶ್ ಮಾತನಾಡಿಸಿದ್ದಾರೆ. ಏನೆಲ್ಲ ಹೇಳಿದ್ರು ಕೇಳೋಣ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಕಾನೂನು ಸಲಹೆಗಾರರಾಗಿರುವಂತಹ ಪೊನ್ನಣ್ಣ ಅವರು ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿದ್ರು. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಕೂಡ ಈಗ ಮಾತಾಡ್ಕೊಂಡ್ ಬಂದಿದ್ದಾರೆ. ಅವ್ರ ಹತ್ರ ನಾನು ಕೂಡ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಈಗ ಕೋರ್ಟ್ ಆದೇಶ ಏನ್ ಬಂದಿದೆ ಸರ್? ನ್ಯಾಯಾಲಯ ಇವತ್ತು ಸಿಬಿಐಗೆ ಈ ತನಿಖೆಯನ್ನ ಹಸ್ತಾಂತರ ಮಾಡಬೇಕು ಅಂತ ಕೋರಿ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿದೆ. ಅವರ ಮನವಿಯನ್ನ ತಿರಸ್ಕರಿಸಿದೆ. 3 ವಿಚಾರಗಳನ್ನ ಈಗ ತೀರ್ಪಿನ ಪ್ರತಿ ನನ್ನ ಹತ್ರ ಇಲ್ಲ. ಅದರಿಂದ ಅವ್ರು ಏನ್ ಓದಿದ್ದಾರೆ ಅದನ್ನ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. 3 ವಿಚಾರಗಳನ್ನ ಅವರು ಇಶ್ಯೂಸ್ ಆಗಿ ಫ್ರೇಮ್ ಮಾಡಿದ್ರು. ಒಂದು, ಲೋಕಾಯುಕ್ತ ಸಂಸ್ಥೆಯ ಒಂದು ಸ್ವತಂತ್ರವಾದಂತಹ ಸಂಸ್ಥೆಯ ಅಂತ ಹೇಳುವಂತ ವಿಚಾರ. 2ನೇದು, ಲೋಕಾಯುಕ್ತ ತನಿಖೆ ಯಾವ ರೀತಿ ನಡೆದಿದೆ ಅಂತ. 3ನೇದು, ಈ ಪ್ರಕರಣದಲ್ಲಿ ಇರುವಂತಹ ಒಂದು ವಾದವನ್ನ ಮಂಡಿಸಿ, ವಾದವನ್ನು ಆಲೈಸಿ ಇದು ಸಿಬಿಐಗೆ ತನಿಖೆ ಆಗುವಂತ ಅಂಶಗಳಿದೆಯಾ ಅಂತ ಹೇಳುವಂತದ್ದು. 3ಕ್ಕೂ ಕೂಡ ಅವರು ಉತ್ತರವನ್ನ ನ್ಯಾಯಾಧೀಶರು ಕೊಡ್ತಾ, ಲೋಕಾಯುಕ್ತ ಒಂದು ಸ್ವತಂತ್ರವಾದಂತಹ ಸಂಸ್ಥೆ ಮತ್ತು ತಂದಿರುವಂತಹ ತನಿಖೆ ತೃಪ್ತಿಕರವಾಗಿದೆ. 3ನೇದಾಗಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಅಂಶಗಳಿಲ್ಲ ಸಿಬಿಐಗೆ ಹಸ್ತಾಂತರ ಮಾಡಲು ಅಂತ ಹೇಳುವಂತ ತೀರ್ಪನ್ನು ನೀಡಿದ್ದಾರೆ. ಅದರಿಂದ ಎಲ್ಲಾ ಇದರಲ್ಲೂ ಕೂಡ ಸಿಬಿಐಗೆ ಹಸ್ತಾಂತರ ಮಾಡುವಂತ ಯಾವುದೇ ಕಾರಣಗಳು ಇಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳುವಂತ ತೀರ್ಪನ್ನು ಇವತ್ತು ನ್ಯಾಯಾಲಯ ಹೊರಡಿಸಿದೆ. ಅದು ನಮಗೆ ಇವತ್ತು ಅದನ್ನು ನಾವು ಸ್ವಾಗತಿಸ್ತೇವೆ. ಮತ್ತು ಎಲ್ಲಾ ರೀತಿಯಾದಂತಹ ಕಾನೂನಾತ್ಮಕ ಪ್ರಕ್ರಿಯೆಯಲ್ಲಿ ಯಾರು ಕೂಡ ಭಾಗವಹಿಸಬಹುದು, ಭಾಗವಹಿಸಲಿ. ಆದರೆ ಸಂಸ್ಥೆಗಳನ್ನ, ಅದು ಇಡಿ, ಸಿಬಿಐ ಇಂಥ ಸಂಸ್ಥೆಗಳನ್ನ ರಾಜಕೀಯವಾಗಿ ಬಳಸ್ತಾ ಇರೋದಿದೆಯಲ್ಲ, ಪದೇ ಪದೇ ನ್ಯಾಯಾಲಯಗಳು ಇದರ ಬಗ್ಗೆ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಆದರೂ ಅದೇ ತರ ಏನು ಪ್ರಕ್ರಿಯೆಗಳು ನಡೀತಾ ಇದೆ, ಇದನ್ನ ನಾವು ಯಾವತ್ತೂ ಖಂಡಿಸ್ತಾ ಇದ್ದೀವಿ, ಇದನ್ನು ಧಿಕ್ಕರಿಸ್ತಾ ಇದ್ದೀವಿ. ಅದು ಬಿಟ್ಟು ಕಾನೂನಿನ ಪ್ರಕ್ರಿಯೆಗಾಗಲಿ, ತನಿಖೆಗಾಗಲಿ, ವಿಚಾರಣೆಗಾಗಲಿ ಭಾಗವಹಿಸಲ್ಲ ಅಂತ ಇವತ್ತವರೆಗೂ ಮುಖ್ಯಮಂತ್ರಿಗಳು ಹೇಳಿಲ್ಲ, ನಾವು ಯಾರೂ ಕೂಡ ಹೇಳಿಲ್ಲ. ಸಿಎಂ ಭೇಟಿಯಾಗಿದ್ರೆ ಸಿಎಂ ಅವ್ರ ಹತ್ರ ಏನ್ ಮಾತಾಡಿದ್ರೆ ಸಿಎಂ ನಿಮ್ಗೆ ಏನ್ ಹೇಳಿದ್ರು? ಅದೇ, ಮುಖ್ಯಮಂತ್ರಿಗಳಿಗೆ ಈ ರೀತಿಯಾದಂತಹ ಆಗ್ತಾ ಇದೀವಿ, ತೀರ್ಪಿತ್ತಲ್ಲ, ಅದರಿಂದ ನಾನು ಮುಖ್ಯಮಂತ್ರಿಗಳು ಭೇಟಿಯಾಗ್ಲಿಕ್ಕೆ ಬಂದೆ. ತೀರ್ಪನ್ನು ಪೂರ್ಣವಾಗಿ ಅವ್ರು ಓದಿದಾಗ ನಾನು ಅಲ್ಲೇ ನೋಡಿ ಅದರ ಎಲ್ಲಾ ವಿಚಾರವನ್ನ ಅವ್ರಿಗೆ ತಿಳಿಸುವಂತದ್ದು ಈಗ ತಮಗೇನು ಹೇಳ್ತಾ ಇದ್ದೀನಿ ಅದನ್ನೇ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ. ಅವರು ಖುಷಿಯಾಗಿದ್ದಾರೆ. ಇವತ್ತು ಪೂರ್ವಭಾವಿ ಸಭೆಗಳೇನಿದೆ ಬಜೆಟ್, ಅದು ಈಗ ಶುರುವಾಗಿದೆ. ಅದರಿಂದ ನಾನು ಬೇರೆ ಕೆಲಸಗಳಿಗೆ ಹೋಗ್ತೀನಿ. ಅಲ್ಲ, ಕಾನೂನು ಹೋರಾಟ ಇದು ಇಲ್ಲಿಗೆ ಆಗುತ್ತಾ ಅಥವಾ ಇನ್ನೂ ಮುಂದುವರಿಯುವಂತ ಪ್ರಸಂಗಗಳು ಇರುತ್ತಾ? ನೋಡಿ, ರಾಜ್ಯಪಾಲರ ಆದೇಶದ ಇನ್ನ ಪ್ರಕರಣ ಬಾಕಿ ಇದೆ. ಮತ್ತೆ ಈಗ ಇವರು ಏಕಸದಸ್ಯ ಪೀಠ ಆದೇಶ, ಇದರ ಮೇಲೆ ಏನ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಮತ್ತೆ ಲೋಕಾಯುಕ್ತ ತನಿಖೆ ಇನ್ನ ಮುಕ್ತಾಯ ಆಗಿಲ್ಲ ಪೂರ್ಣವಾಗಿ. ಲೋಕಾಯುಕ್ತ ತನಿಖೆ ಮುಕ್ತಾಯ ಆಗಬೇಕು. ಇದೆಲ್ಲವನ್ನ ನೋಡಿ ನಾವು ತೀರ್ಮಾನವನ್ನು ತಗೋತೀವಿ. ಅಲ್ಲ, ಸಿಎಂ ಆದಿಯಾಗಿ ನೀವೆಲ್ಲರೂ ಹೇಳ್ತಾ ಇರುವಂತದ್ದು ನಾವು ಯಾವುದೇ ರೀತಿಯಲ್ಲಿ ಕೂಡ ಪಾತ್ರ ಆಗಿಲ್ಲ, ಭಾಗಿಯಾಗಿಲ್ಲ, ಯಾವುದೇ ತಪ್ಪಾಗಿಲ್ಲ ಅನ್ನೋಂಥದ್ದು. ಪ್ರತಿಪಕ್ಷಗಳು ತಪ್ಪಿತಸ್ಥರು ಅನ್ನೋ ರೀತಿಯಲ್ಲಿ ಹೇಳುವಂತ ಒಂದು ಪ್ರಯತ್ನ ಆಗಿದೆ. ಅಂದ್ರೆ ಇದರಲ್ಲಿ ರಾಜಕೀಯ ಷಡ್ಯಂತ್ರ ಅಥವಾ ರಾಜಕೀಯ ಕೈವಾಡ ಇದೆ ಅನ್ನುವಂತ ನಿಮ್ಮ ಅನುಮಾನ ಇದೆಯಾ? ಅಲ್ಲ, ಇದು ರಾಜಕೀಯನೇ. ಇದು ನೈಜವಾದಂತ ಕಾನೂನು ಹೋರಾಟ ಅಲ್ಲ. ಯಾವ ಅಪರಾಧ ಕೂಡ ಆಗಿಲ್ಲ. ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ ನಾನು, ಯಾವ ಅಪರಾಧ ಕೂಡ ಆಗಿಲ್ಲ. ಮತ್ತು ಒಂದು ಅಪರಾಧ ಬಗ್ಗೆ ಅಥವಾ ಅಪರಾಧದ ಬಗ್ಗೆ ತನಿಖೆ ಆಗ್ಬೇಕಂದ್ರೆ ಒಂದು ಕಾಲಮಿತಿ ಅನ್ನೋದಿರ್ತದೆ. 96ರಿಂದ ಹಿಡಿದು 2025 30 ವರ್ಷದ ಇತಿಹಾಸವನ್ನ ಸಂಸ್ಥೆ ಯಾವ್ದಾದ್ರು ತನಿಖೆ ಮಾಡಕ್ಕಾಗತ್ತಾ? ಇದಕ್ಕೆ ಅರ್ಥ ಇಲ್ಲದಿರುವಂತ ಪ್ರಕರಣ ಇದು. ಇದನ್ನ ಬಳಸಿ ಮುಖ್ಯಮಂತ್ರಿಗಳಿಗೆ ಮತ್ತು ಪಾಪ ಅವರ ಧರ್ಮಪತ್ನಿ ಇವತ್ತು ಎಲ್ಲೂ ಕೂಡ ಕಾಣಿಸ್ಕೊಳ್ದೇ ಇರುವಂತ ಒಬ್ಬ ಮಹಿಳೆ, ಅವರಿಗೆ ನೋಡಿ ಎಷ್ಟು ಮುಜುಗರ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ರಾಜಕಾರಣಕ್ಕೆ ಇಳಿದಿದ್ದಾರೆ. ಹತಾಶರಾಗಿರುವಂತಹ ವಿರೋಧ ಪಕ್ಷಗಳು ಕೀಳುಮಟ್ಟದ ರಾಜಕಾರಣಕ್ಕೆ ಇಳಿದು ಇವತ್ತು ಕಾನೂನಿನ ಹೋರಾಟದಲ್ಲಿ ನಮಗೆ ಒಂದು ಸಂತಸ ತರುವಂತ ತೀರ್ಪಾಗಿದೆ. ಯಾವ ಸಂಭ್ರಮವನ್ನು ನಾವು ಆಚರಿಸ್ತಾ ಇಲ್ಲ, ಅದನ್ನು ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಯಾರು ಹೇಳಿದ್ರಂತೆ ಸಂಭ್ರಮಿಸ್ತಾ ಇದ್ದಾರೆ ಅಂತದ್ದೇನಾಗಿದೆ ಅಂತ. ಯಾವ ಸಂಭ್ರಮ ಕೂಡ ನಾವು ಆಚರಿಸ್ತಾ ಇಲ್ಲ. ನಾವು ಕಾನೂನಿನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ, ಮುಂದಕ್ಕೂ ಕೂಡ ಪಾಲ್ಗೊಳ್ತೀವಿ. ಕಾನೂನಿಗೆ, ಸಂವಿಧಾನಕ್ಕೆ ತಲೆಬಾಗಿ. ಸ್ನೇಹಮಯಿ ಕೃಷ್ಣ ಹೇಳ್ತಾರೆ, ಮುಂದೆ ಕಾನೂನು ಹೋರಾಟವನ್ನು ಮಾಡೇ ಮಾಡ್ತೀವಿ, ನಮ್ಗೆ ಗೆಲ್ ಸಿಗುತ್ತೆ. ಹಾಗಾಗಿ ಇದು ತಾತ್ಕಾಲಿಕ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅವರ ಬಿಟ್ಟಿರೋ ವಿಚಾರ. ಸ್ನೇಹಮಯಿ ಕೃಷ್ಣ ಈಸ್ ಓನ್ಲಿ ಅ ಪಾನ್. ಆಯ್ತು, ದೊಡ್ಡ ದೊಡ್ಡ ವಕೀಲರು ಇವತ್ತು ಬಂದು ಅವ್ರ ಪರ ವಾದ ಮಾಡ್ತಾ ಇದಾರಲ್ಲ, ಸ್ನೇಹಮಯಿ ಕೃಷ್ಣ ಕೈನಲ್ಲಿ ಕೊಡಕ್ಕಾಗತ್ತಲ್ಲ ಫೀಸು? ಇದು ವಾಸ್ತವ. ಇದು ನಾವು ಮಾತಾಡಬಾರ್ದಷ್ಟೇ, ಇದು ವಾಸ್ತವ. ಯಾರು ಕೊಡ್ತಾ ಇರೋದು ಇದು ಗೊತ್ತಿರ್ತದಲ್ಲ. ಒಂದು ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರೋರಿಗೆ ತಮ್ಮದೇ ಆದಂತ ಇಂಟೆಲಿಜೆನ್ಸ್ ಇರ್ತದೆ, ತಮ್ಮದೇ ಆದಂತ ಇಲಾಖೆಗಳಿರ್ತದೆ, ಎಲ್ಲ ಗೊತ್ತಿರ್ತದೆ ಯಾರ್ಯಾರು ಏನೇನು ಮಾಡ್ತಾ ಇದಾರೆ ಅಂತ. ಅದರಿಂದ ಈ ಸುಮ್ಮನೆ ಬಂದು ಮಾಧ್ಯಮದ ಮುಂದೆ ಬಾಯ್ ಬಡ್ಕೊಳ್ತಾ ಇರೋರಿಗೆ ನೀವು ಮಾಡ್ತಾ ಇರೋದನ್ನ ನೀವೇ ಆತ್ಮಸಾಕ್ಷಿಯಿಂದ ವಿಮರ್ಶೆ ಮಾಡಿ. ಇದು ಸರಿಯಾ? ಇಂಥ ಒಂದು ರಾಜಕಾರಣ ನೀವು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ. 138 ಮೂರೂ ಸೋತರು ಉಪಚುನಾವಣೆಯಲ್ಲಿ. ಅಂದ್ರೂ ಬುದ್ಧಿ ಬಂದಿಲ್ಲ ಅಂದ್ರೆ ಏನ್ ಹೇಳೋದು? ಜನ, ಕಾನೂನು, ಸಂವಿಧಾನ ನಮ್ಮ ಪರ ಇದೆ. ಯಾರಿದ್ದಾರೆ ಅಂತ ಹೇಳ್ತೀರಾ ಸರ್? ಇವರಿಂದ ವಿರೋಧ ಪಕ್ಷದವರಿದ್ದಾರೆ.
ಧರ್ಮಸ್ಥಳ ವಿಜೇಂದ್ರ ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಅವರು ನಿಮ್ಮ ಸಂಭ್ರಮ ಪಡಿಸ್ತಿದ್ದಾರೆ ಅಂತ. ಅದಕ್ಕೆ ಅವ್ರಿಗೆ ಹೇಳಿದ್ ನಾವು ಸಂಭ್ರಮಿಸ್ತಾ ಇಲ್ಲ. ಯಾರೋ ಅವ್ರಿಗೆ ಹೇಳಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನಾವೇನು ಇಲ್ಲಿ ಪಟಾಕಿ ಹೊಡಿತಾ ಇದೀವ? ಸಂಭ್ರಮ ಜೈಲಿಂದ ಹೋಗಿ ಬಂದಾಗ ಯಾರು ಸಂಭ್ರಮಿಸಿದ್ದು? ಅವರು ಸಂಭ್ರಮಿಸಿದವಂತವ್ರು. ಅದರಿಂದ ಅವರ ಪಕ್ಷದಲ್ಲಿ 108 ಸಮಸ್ಯೆಗಳಿದೆ, ಬಣಗಳಿದೆ. ಅವ್ರನ್ನ ಟೀಕೆ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಪಾಪ ಅತಿ ಗೌರವದಿಂದ ನಾವು ಕಾಣ್ತೀವಿ. ಅವ್ರು 3 ಬಾರಿ ಮುಖ್ಯಮಂತ್ರಿಗಳಾದ್ರು ಅಂತವ್ರನ್ನ ಯಾವ ರೀತಿ ಹೇಳಿಸ್ತಾ ಇದ್ದಾರೆ. ಯಾರು ಅವ್ರ ಪರ ನಿಲ್ತಾ ಇಲ್ಲ ಅಂತ ಅವರೇ ಇವತ್ತು ವ್ಯಕ್ತಪಡಿಸಿದ್ದಾರೆ. ಇದನ್ನ ನೋಡ್ಕೊಳ್ಳೋದು ಅವ್ರ ಪಕ್ಷವನ್ನು ಕಟ್ಟುವಂಥದ್ದು ಒಳ್ಳೇದು. ಇದಿಷ್ಟು ಕೂಡ ಪೊನ್ನಣ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಹರೀಶ್ ಕಾಪಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.